ಇಲಾಖೆಯ ಕಾರ್ಯದರ್ಶಿಗಳು ಶ್ರೀ ಮಂಜುನಾಥ್ ಅವರು, ಹಾಗೆ ನಿರ್ದೇಶಕರು ಕೆ.ಎಂ. ಗಾಯತ್ರಿ ಅವರು, ಹಾಗೆ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಿದ್ಧಾನಮೂರ್ತಿ ಅವರು, ಹಾಗೂ ಮಂಜುಳಾ ಗುರುರಾಜ್ ಅವರು, ಕಾವ್ಯ ಅವರು, ಹಾಗೂ ಎಲ್ಲರೂ ಸೇರಿ ಇದೀಗ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ಬನ್ನಿ. ಕರ್ನಾಟಕದ ಪುರಾತನ ಭವ್ಯ ದೇವಾಲಯಗಳ ವಾಸ್ತುಶಿಲ್ಪಗಳನ್ನ ನೋಡಿದಾಗೆಲ್ಲ ವಹಿಸಲು ಚಾಲುಕ್ಯರ ಗ್ರಂಥಗಳನ್ನು ಓದುವಾಗೆಲ್ಲ ಜಕಣಾಚಾರ್ಯ ಹೆಸರು ನಿರ್ಮಾಣದಲ್ಲಿ ಸಾಧ್ಯವೇ ಇಲ್ಲ. ಅಪಾರ ಕೊಡುಗೆಯನ್ನು ಕೊಟ್ಟಂತಹ ಅಮರ ಶ್ರೀ ಜಕಣಾಚಾರ್ಯರ ಸಂಸ್ಮರಣಾ ದಿನಾಚರಣೆ ಅಪಾರ ತಾಳ್ಮೆ, ಶ್ರದ್ಧೆ ಮತ್ತು ಧ್ಯಾನ ಅತ್ಯವಶ್ಯಕ. ಜಕಣಾಚಾರ್ಯವರ ಜೀವನ ಚರಿತ್ರೆಯನ್ನು ಗಮನಿಸಿದಾಗ ಅವರ ಶ್ರದ್ಧೆ ಬಗ್ಗೆ ನಮ್ಗೆಲ್ಲರೂ ಕೂಡ ಹೆಮ್ಮೆ ಮೂಡುತ್ತೆ. ಚಪ್ಪಾಳಿ ಮುಖೇನ ಸಾಕ್ಷಿಯಾಗೋಣ. ಇದೀಗ ಪುಷ್ಪಾರ್ಚನೆ ನೆರವೇರ್ತಾ ಇದೆ. ಸಾನ್ನಿಧ್ಯವನ್ನು ವಹಿಸಿರುವಂತ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಅರಮಾದನಹಳ್ಳಿ ಮಠದ ಶ್ರೀ 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 ಶುಭ್ನಾನಂದ ತೀರ್ಥ ಮಹಾಸ್ವಾಮಿಗಳ ಪಾದಾಂಗಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಲೋಕೋಪಿ ಸಚಿವರಾದಂಥ ಸಾಹುಕಾರ್ ಅಂತ ಖ್ಯಾತಿಗಳಿಸಿರುವ ಹಿಂದುಳಿದ ವರ್ಗಗಳ ಶೋಷಿತ ಸಮುದಾಯಗಳ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಹಾಗೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಮೇಡಮ್ ಅವರು ಹಾಗೂ ಇನ್ನೊಬ್ಬ ಅಧಿಕಾರಿಗಳು ಮತ್ತೆ ನನ್ನ ಸಹೋದ್ಯೋಗಿ, ನನ್ನ ಸಹಪಾಠಿ ಭರಮಣ್ಣ ಉಪ್ಪಾರ ನಿಗಮದ ಅಧ್ಯಕ್ಷರು, ನನ್ನ ಹಿತೈಷಿಗಳವರು, ಮತ್ತೊಬ್ಬರು ವಾಗ್ಮಿ, ಶೋಷಿತ ಮತ್ತು ದಮನಿತ ಸಮುದಾಯಗಳ ಬಗ್ಗೆ ಅಪಾರ ಕಾಳಜಿ ಹಾಗೂ ಮುಂಚೂಣಿಯಲ್ಲಿ ಕೆಲಸ ಮಾಡುವಂಥ ಅನಂತ್ ನಾಯಕ್ ಅವರಿದ್ದಾರೆ. ಅವರಿಗೆ ಮತ್ತು ನಮ್ಮ ವಿಶ್ವಕರ್ಮರ ಹೆಮ್ಮೆಯನ್ನು ಕ್ರಿಕೆಟ್ನಲ್ಲಿ ನಮ್ಮ ಹುಡುಗಿ ಕಾವ್ಯ ಕ್ರಿಕೆಟ್ ವರ್ಲ್ಡ್ ಕಪ್ಪಲ್ಲಿ ನಮ್ಮ ವಿಶ್ವಕರ್ಮ ಹೆಮ್ಮೆಯನ್ನು ಪತಾಕೆ ಹಾರಿಸಿದಂಥ ಕಾವ್ಯ ಬಂದಿದ್ದಾಳೆ. ಕಾವ್ಯ ಹಾಗೂ ನಮ್ಮ ಶ್ರೀಕಂಠಾಚಾರ್ಯರು ಪ್ರವಚನ ನೀಡಿದ್ದಾರೆ. ಮತ್ತೆ ಇದು ನಮ್ಮ ಬಂಧು ಭಗಿನಿಯರು ಇಲ್ಲ, ನಮ್ಮ ಕುಲಬಾಂಧವರೆಲ್ಲ ತಾವು ಸಂತೋಷದಿಂದ ಆಗಮಿಸಿದ್ದೀರಾ. ನಿಮಗೆಲ್ಲರೂ ನಾನು ಸಾವಿರ ನಮಸ್ಕಾರ ಮಾಡ್ತೇನೆ. ತುಂಬ ಹೊತ್ತಿನಿಂದ ಕಾಯಬೇಕು. ನೀವು ಶಾಂತ ರೀತಿಯಲ್ಲಿ ಈ ಸಭೆಯಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಇವತ್ತು ಏನು ಈ ಕಾರ್ಯಕ್ರಮ ನಡೀತಾ ಇದೆ, ಈ ಕಾರ್ಯಕ್ರಮ
ಖಂಡಿತ ಈ ಕಾರ್ಯಕ್ರಮ ಈ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣಾ ದಿನಾಚರಣೆಗೆ ಹಲವಾರು ನಾಯಕರುಗಳ ಶ್ರಮ ಇದೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಗುರುಗಳು ಅವರ ಸಾರಥ್ಯದಲ್ಲಿ ಸುಮಾರು ನಮ್ಮ ನಾಯಕರು ಆದಂಥ ಕೆ ಪಿ ನಂಜುಂಡಿಯವರು ಇರ್ಬೋದು, ಅಥವಾ ಅವರ ಶಿಷ್ಯರಾದ ಆಲೇಖರ್ ಶ್ರೀನಿವಾಸಾಚಾರ್ಯವರು, ಇನ್ನೂ ಅನೇಕರು ನಮ್ಮ ಎಲ್ಲ ಸಮಾಜದ ನಾಯಕರುಗಳು, ನಮ್ಮ ಸಮಾಜದ ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ಎಲ್ಲೂ ನಗರದವರೆಗೂ ಶ್ರಮ ಪಟ್ಟಿದ್ದಾರೆ. ಆದ್ರಿಂದ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ಎಲ್ಲರೂ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಶ್ರಮ ಪಟ್ಟಿದ್ದಾರೆ ಅವರೆಲ್ಲರೂ ನನ್ನ ನಮಸ್ಕಾರ. ಶಿಲ್ಪಕಲೆಯಲ್ಲಿ ನಮ್ಮ ಕೀರ್ತಿಯನ್ನು ದೇಶ ವಿದೇಶಗಳಲ್ಲಿ ಸ್ಪಷ್ಟಪಡಿಸಿದಂಥ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯರು ಮೇರು ಪರ್ವತರು ಅವರನ್ನ ಸ್ಮರಣೆ ಮಾಡ್ತಾ ಇರೋದು ಖಂಡಿತ ಇದು ನಮ್ಮೆಲ್ಲರ ಭಾಗ್ಯ. ನಾವು ನಮ್ಮ ನಮ್ಮ ಈ ಜೀವಕಲೆ ದೈವಕಲೆ ಇದೆ, ಇದನ್ನ ನಮ್ಮ ಮುಂದಿನ ಪರಂಪರೆಗೂ ಸಹ ನಾವು ತಗೊಂಡೋಗ್ಬೇಕು. ಇದರ ನಿಟ್ಟಿನಲ್ಲಿ ಇನ್ನೂ ನಾವು ಇದರ ಬೆಳಗ್ಗೆ ಆಗಲೇ ಶಿವಾರಪಟ್ಟಣದಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲೇ ಆ ಶಿವಾರಪಟ್ಟಣದಲ್ಲಿ ಮಾತ್ರ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯರ ಪುತ್ಥಳಿ ಇರೋದಲ್ಲ, ಒಂದೇ ಥರನೇ ನಾನು ಬೆಳಗ್ಗೆ ಅಲ್ಲಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೇನೆ. ಅಲ್ಲಿ ಇಡೀ ಗ್ರಾಮ ಯುನೆಸ್ಕೋ ಇಂದ ಮಾನ್ಯತೆ ಪಡೆದ ಗ್ರಾಮ, ಅದು ಶಿಲ್ಪಕಲಾ ಗ್ರಾಮ, ಶಿಲ್ಪಿಗಳ ಗ್ರಾಮ. ಆ ಗ್ರಾಮದಲ್ಲಿ ಖಂಡಿತ ನಮ್ಮ ಸಮಾಜದ ಶಿಲ್ಪಿಗಳು ಬರೀ ನಾವು ಒಂದೇ ಶಿಲ್ಪಿ ಕುಲಕಸಬಲ್ಲ, ನಮ್ಮ ಪಂಚ ಕಸಬುಗಳಿಗೂ ತುಂಬಾ ಕಷ್ಟ ಬಂದಿದೆ. ಇವತ್ತು ನಾವು ತುಂಬಾ ಹಿಂದುಳಿದವರಿದ್ದೀವಿ ಸಚಿವರೇ, ನಮ್ಮ ಸಮಾಜ ತುಂಬಾ ಹಿಂದುಳಿದಿದೆ. ನಮಗೆ ಖಂಡಿತ ಸರ್ಕಾರದಿಂದ ನಮಗೆ ಏನಾದರೂ ತುಂಬಾ ಕಷ್ಟದಲ್ಲಿದ್ದಾರೆ ನಮ್ಮ ಕೆಲಸಗಾರರು. ತಾವು ದಯಮಾಡಿ ತಮ್ಮ ಸಹಕಾರದಿಂದ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಸಹಾಯ ಹಸ್ತ ನೀವು ಸರ್ಕಾರದಿಂದ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಮುಖವಾಗಿ ನಾನು PWD ನಮ್ಮ ಈ ಇಲಾಖೆಯ ಮಂತ್ರಿಗಳಲ್ಲಿ ಕೇಳೋದೇನೆಂದ್ರೆ, ನಮ್ಮ ಶಿಲ್ಪಿಗಳು ಯಾವುದಾದ್ರೂ ಕಲ್ಲು ಕೆತ್ತನೆ ಇರುವಂತ ಬಿಲ್ಡಿಂಗ್ ಕಾಂಟ್ರಾಕ್ಟ್ ತಗೊಂಡೋಗ್ಬೇಕಂದ್ರೆ ಡೈರೆಕ್ಟ್ ಆಗಿ ನಾವು ಕಾಂಟ್ರಾಕ್ಟ್ ಅಲ್ಲಿ ಭಾಗವಹಿಸೋದಕ್ಕೆ ಆಗಲ್ಲ. ಕ್ಲಾಸ್ 1 ಕಾಂಟ್ರಾಕ್ಟ್, ಕ್ಲಾಸ್ 2 ಕಾಂಟ್ರಾಕ್ಟ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಟೆಂಡರ್ ಅಲ್ಲಿ, ಅವ್ರ ಕೆಳಗಡೆ ನಮ್ಮ ಶಿಲ್ಪಿಗಳಿಗೆ ಕೆಲಸ ಮಾಡ್ಬೇಕಾಗ್ತದೆ. ಅದರಿಂದ ನೇರವಾಗಿ ನಮ್ಮ ಶಿಲ್ಪಿಗಳಿಗೆ ಸರ್ಕಾರಿ ಕೆಲಸ ಟೆಂಡರ್ ಅಲ್ಲಿ ಭಾಗವಹಿಸುವ ನೀವು ಆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ನನ್ನ ಮನವಿ ಮಾನ್ಯ ಸಚಿವರಲ್ಲಿ. PWD ಯಲ್ಲಿ ನಮ್ಮ ವಿಶ್ವಕರ್ಮರು ನೇರವಾಗಿ ಭಾಗವಹಿಸುವುದಕ್ಕೆ ಸಾಧ್ಯ ಇಲ್ಲ. ಕ್ಲಾಸ್ 1 ಕಾಂಟ್ರಾಕ್ಟ್ಗಳು ಮಾತ್ರ ಅವರು ಟೆಂಡರ್ ತಗೋತಾರೆ, ಅವ್ರ ಕೆಳಗಡೆ ನಾವು ಕೂಲಿ ಕೆಲಸ ಮಾಡಬೇಕಾಗ್ತದೆ. ಅದರಿಂದ ನಮಗೆ ನೇರವಾಗಿ ಸರ್ಕಾರದಿಂದ ಟೆಂಡರ್ ಸಿಗುವ ಹಾಗೆ ನಮ್ಮ ಸಚಿವರು ನಮಗೆ ಅದನ್ನು ಭಾಗ್ಯ ಕಟ್ಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಗುರುಗಳ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಇನ್ನು ಹಲವಾರು ವಿಷಯಕ್ಕೂ ಮಾತಾಡೋದಕ್ಕೆ ನಾನು ಹೆಚ್ಚಿನ ಸಮಯ ತಗೊಂಡಿಲ್ಲ. ಯಾಕಂದ್ರೆ ನಮ್ಮ ದೂರ ಊರುಗಳಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ, ಕೋಲಾರದಿಂದ ಬಂದಿದ್ದಾರೆ, ತುಂಬಾ ದೂರದಿಂದ ನಮ್ಮ ಜನ ಕೂರ್ಗಿಂದ ಬಂದಿದ್ದಾರೆ. ಅವರೆಲ್ಲರೂ ಇನ್ನೂ ವಾಪಸ್ ಗುರುಗಳು ತೆರಳಬೇಕಾಗಿದೆ. ಅದರಿಂದ ನಾನು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನನ್ನನ್ನ ಕೈ ಬಲ್ಪಡಿಸಿ ನನ್ನನ್ನು ಬೆಂತಟ್ಟಿ ನನ್ನ ಪ್ರೋತ್ಸಾಹ ಮಾಡಿದ್ದೀರಾ. ನೀವೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ನೋಡಿ, ಅಧಿಕಾರ ಶಾಶ್ವತ ಅಲ್ಲ, ಖಂಡಿತ ಅಧಿಕಾರ ಶಾಶ್ವತ ಅಲ್ಲ. ಈಗ ನಮ್ಗೆ ಏನು ಅವಕಾಶ ಬಂದಿದೆ, ಈ ಅವಕಾಶದಲ್ಲಿ ನಾವು ಈ ನಿರ್ಗುಣಿಯುವಂತ ಏನ್ ಕೆಲಸ ಮಾಡ್ತೀವಿ ಅದು ಮಾತ್ರ ಶಾಶ್ವತ. ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಸಮಾಜಕ್ಕೆ ಏನಾದರೂ ಹೊರತಾಗುವ ಕೆಲಸ ಖಂಡಿತ ನಾನು ಮಾಡಿ ನನ್ನ ಅಧಿಕಾರ ಮುಗಿಸ್ತೇನೆ ಅಂತೇಳಿ ಎಲ್ರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಾವೇನು ಇವತ್ತು ಕನ್ನಡವನ್ನು ಬರೆದದ್ದು ಬ್ರಾಹ್ಮಿ ಲಿಪಿಯಿಂದ ಅದನ್ನ ಸ್ಪಷ್ಟವಾದ ಕನ್ನಡ ರೂಪಿಸಿಕೊಟ್ಟವರು ಕೊಂಗಳಿ ಗಂಗಾಚಾರ್ಯ ಅಂತ. ಇದು ಮುಂದೆ ಹೇಳ್ತೀನಿ, ಕನ್ನಡ ಭಾಷೆಗೆ ವಿಶ್ವಕರ್ಮರ ಕೊಡುಗೆ ಎಷ್ಟು ಮಟ್ಟಿಗೆ ಇದು ಇವತ್ತಿನ ತನಕ. ಹೀಗೆ ಶಿಲ್ಪಿಗಳನ್ನ, ಲಿಪಿಕಾರರನ್ನ, ನಮ್ಮ ಶಾಸನ ತಜ್ಞರು ಶಾಸನಗಳನ್ನ ಬಹಳಷ್ಟು ಓದಿ ಕರ್ನಾಟಕದಲ್ಲಿ ಸುಮಾರು 44,000 ಶಾಸನಗಳಷ್ಟು ಬಂದಿದೆ. ಅದರಲ್ಲಿ 80% ಹೆಚ್ಚು ಶಾಸನಗಳಲ್ಲಿ ನಮ್ಮ ಲಿಪಿಕಾರರು ಮಲ್ಲೋಜ, ಮಾಂಗ್ಯೋಜ, ಓಜ, ಆಚಾರ್ಯ ಅಂತ ಹೆಸರುಗಳನ್ನ ಹಾಕೊಂಡಿದ್ದಾರೆ. ಅಂದ್ರೆ ನಮ್ಮಲ್ಲಿ ಅಕ್ಷರ ಜ್ಞಾನ ನಮ್ಮಲ್ಲಿ ಕ್ರಿಸ್ತ ಪೂರ್ವದಿಂದಲೇ ಇತ್ತು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ. ಹಾಗಾಗಿ ನಮ್ಮ ಶೆಟ್ಟರ್ ಹೇಳಿದಾಗೆ ಶಿಲ್ಪವನ್ನು ಅಭ್ಯಾಸ ಮಾಡಿದ್ದೇವೆ, ಶಿಲ್ಪಿಗಳನ್ನ ಮರ್ತಿಟ್ಟಿದ್ದೇವೆ.
ಹಾಗೆ ಲಿಪಿಯನ್ನು ಅಭ್ಯಾಸ ಮಾಡಿದ್ದೇವೆ. ಲಿಪಿ ಅಂದ್ರೆ ಕನ್ನಡ ಅಕ್ಷರ ಯಾವ್ಯಾವ ಕಾಲಕ್ಕೆ ಹೇಗೆ ಉಗಮ ಆಯ್ತು, ಹೇಗೆ ಬೆಳೀತು ಅಂತ ಅಭ್ಯಾಸ ಮಾಡಿದ್ದೇವೆ. ಅದನ್ನ ರೂಪಿಸಿಕೊಟ್ಟ ಶಿಲ್ಪಿಗಳನ್ನ ಮರ್ತಿದ್ದೇವೆ ಅಂತ ಒಂದು ವಿಷಾದ ಸಂಗತಿಯನ್ನ ನಮ್ಮ ಪ್ರೊಫೆಸರ್ ಶೆಟ್ಟರ್ ಅವರು, ಅಂತಾರಾಷ್ಟ್ರೀಯ ಇತಿಹಾಸ ತಜ್ಞರವರು ಓದ್ಕಡೆ ಎಲ್ಲ ಹೇಳಿದ್ದಾರೆ, ಸಾಕಷ್ಟು ದಾಖಲೆ ಮಾಡಿದ್ದಾರೆ. ಇದೆಲ್ಲ ತಮಗೆ ನೆನಪಿಗಿರಲಿ. ನಮ್ಮ ಈ ನಾಡಿಗೆ ಅಕ್ಷರ ಲೋಕಕ್ಕೆ, ಈ ಅಕ್ಷರ ಲೋಕದ ಲಕ್ಷಣವನ್ನ ಈ ನಾಡಲ್ಲಿ ಅಕ್ಷರ ಕಾಲ ರೂಪಿಸಿಕೊಟ್ಟವರು ಸಹ ಮೂಲಭೂತವಾಗಿ ವಿಶ್ವಕರ್ಮ. ಜಕಣಾಚಾರ್ಯ ಅವ್ರದ್ದು ಏನು ಶಿಲ್ಪಿ ಕಲೆ ಇದೆ, ಅದು ಬ್ರ್ಯಾಂಡಿಂಗ್ ಆಗ್ಬೇಕಂದಾಗ ಮಾತ್ರ ಅದಕ್ಕೆ ವಿದೇಶಗಳಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಅದಕ್ಕೆ ಹೆಚ್ಚು ಮಹತ್ವ ಸಿಗುತ್ತೆ. ಅದಕ್ಕಾಗಿ ಇದರಿಂದ ನಾವು ಹೊರಗೆ ಬರುವಂತ ಅನಿವಾರ್ಯತೆ ಇದೆ. ಮುಂಚೆ ಬಹಳ ಸೀಮಿತವಾದ ಜನಸಂಖ್ಯೆ ಅಂತ ಏನ್ ಮಾಡಬೇಕು, ನಮ್ಗೆ ಅವಕಾಶಗಳ ಹೆಚ್ಚಿದೆ. ಈಗ ಅವಕಾಶಗಳ ಕಡಿಮೆ ಇದೆ. ನಾವು ಸ್ಪರ್ಧೆ ಮಾಡಬೇಕಾಗಿದೆ, ಬೈಪೋಟ ಮಾಡಬೇಕಾಗಿದೆ. ಸೊ ಅದರಲ್ಲಿ ಸರ್ಕಾರದಿಂದ ಕೆಲವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಸರ್ಕಾರ ಎಲ್ಲ ಕೂಡ ಕೊಡ್ಲಿಕ್ಕೆ, ಎಲ್ಲರೂ ಕೂಡ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಲ್ಪ ಮಟ್ಟಿನ ಅವರಿಂದ ಆರ್ಥಿಕ ನೆರವು ಇರ್ಬೋದು, ಸರ್ಕಾರದ ನೆರವು ಇರ್ಬೋದು, ಸೌಲಭ್ಯಗಳಿರ್ಬೋದು, ಇದನ್ನು ಪಡೆದು ನಾವು ನಮ್ಮ ಮುಂದಿನ ಗುರಿಗೆ ನಾವು ತಲುಪುವಂತ ನಿಟ್ಟಿನಲ್ಲಿ ಈ ಸಮುದಾಯ ಚರ್ಚೆ ಮಾಡಬೇಕು. ಸ್ವಾಮೀಜಿಯವರ ನೇತೃತ್ವದಲ್ಲಿ ನಮ್ಮ ಅನುಭವ ವಿನಂತಿ ಅಂತ ನಾವು ಭಾವಿಸ್ತಾ ಇದ್ದೀನಿ. ಬಹುಶಃ ನಮ್ಮ ಅಧ್ಯಕ್ಷರು ಆದ್ಮೇಲೆ ಸಾಕಷ್ಟು ಸಮುದಾಯಕ್ಕೆ ಯಾವ ರೀತಿ ಸರ್ಕಾರದ ಸೌಲಭ್ಯಗಳನ್ನು ಕೊಡಬೇಕು, ಅವ್ರ ನಮ್ಮ ಮೇಲೆ ಇತ್ತುವಂತ ಕೆಲಸ ಬಹಳಷ್ಟು ಅಧ್ಯಕ್ಷ ಆದ್ಮೇಲೆ ಸಾಕಷ್ಟು ನಾವು ಅವ್ರ ಆಫೀಸ್ಗೆ ಹೋಗಿ ಚರ್ಚೆ ಮಾಡಿದ್ವಿ. ಈ ತರ ಮಾಡ್ತಾ ಇದೀವಿ, ಈ ತರ ನಾವು ನಮ್ಮನ್ನ ಸಮುದಾಯಕ್ಕೆ ಕೊಡಬೇಕಾಗಿದೆ ಅಂತ ಬಹಳಷ್ಟು ಒಳ್ಳೆ ವಿಚಾರಗಳನ್ನ ಅಧ್ಯಕ್ಷ ಹೇಳಿದ್ದಾರೆ. ಅದಕ್ಕೆ ಕಾರ್ಯಗತ ಆಗಲಿಕ್ಕೆ ಬಹುಶಃ ಬರುವಂತ ಬಜೆಟ್ ನಲ್ಲಿ ಹೆಚ್ಚು ಅನುದಾನ ಕೊಡುವಂತ ಪ್ರಯತ್ನ ಭವಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಞಾನವೈರಾಗ್ಯ ಸಂಪನ್ನಂ ವೇದ ವೇದಾಂಗಪಾರಗಂ ಸಕಲಾಗಮ ತತ್ವಜ್ಞಂ ಸುಜ್ಞಾನ ಪ್ರಭುಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಸಜ್ಜನ ಬಂಧುಗಳೇ, ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರ್ಯವರ ಸಂಸ್ಮರಣಾ ದಿನಾಚರಣೆಯಾಗಿರ್ತಕ್ಕಂಥ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ವಿಶ್ವಕರ್ಮ ಸಮಾಜದ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇವತ್ತಿನ ಈ ಸಭೆಯಲ್ಲಿ ಆಗಮಿಸಿ ಉಪಸ್ಥಿತರಿದ್ದು ತಮ್ಮ ಹಿತವಚನಗಳನ್ನು ಹೇಳಿ ಸಮಾಜಕ್ಕೆ ಏನೆಲ್ಲ ಸಹಕಾರ ನನ್ನಿಂದ ಸಿಗುತ್ತೆ, ಸರ್ಕಾರದಿಂದ ಸಿಗುತ್ತೆ, ಅದೆಲ್ಲವನ್ನ ನಾನು ಕೊಡಿಸ್ಲಿಕ್ಕೆ ಮುಂದೆ ಇದ್ದೇನೆ ಅಂತಕ್ಕಂಥ ಮಾತನ್ನ ಉಪಸ್ಥಿತರಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ, ಇವರು ಉಪಸ್ಥಿತರಿದ್ದಾರೆ. ಹಾಗೆಯೇ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಸುಜ್ಞಾನ ಮೂರ್ತಿ ಅವರೇ, ಕನ್ನಡ ಸಂಸ್ಥಾ ಅಧಿಕಾರ ವರ್ಗದವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನಿಜವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮ ಬಹಳ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆದಿದೆ. ಬಂಧುಗಳೇ, ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವ ಇದು ಪ್ರಾರಂಭ ಆಗಲಿಕ್ಕೆ ಬಹಳಷ್ಟು ಹಿಂದಿನ ಪರಿಶ್ರಮಗಳು ಇದಕ್ಕೆ ಇದೆ. ಸುಮಾರು 20-22 ವರ್ಷಗಳ ಹಿಂದೆ ನಮ್ಮ ನಂಜುಂಡಿಯವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಿ ಇಡೀ ಅವಾಗ ಇದ್ದಂತ 29 ಜಿಲ್ಲೆಗಳಲ್ಲಿಯೂ ಕೂಡ ಪ್ರವಾಸವನ್ನ ಕೈಗೊಂಡು ಜಿಲ್ಲಾ ಸಮ್ಮೇಳನಗಳನ್ನು ನಡೆಸಿ ಆ ನಂತರ ಬೆಂಗಳೂರಿನಲ್ಲಿ ವಿಶ್ವಕರ್ಮ ಮಹಾಸಮ್ಮೇಳನವನ್ನು ಕೂಡ ಜರುಗಿಸಲಾಯಿತು. ಸುಮಾರು 2-3 ವರ್ಷಗಳ ನಿರಂತರ ಪ್ರಯತ್ನ ಅದು. ಬಹುಶಃ ಅದರ ಪ್ರತಿಫಲವಾಗಿ ಸರ್ಕಾರದಿಂದ ಅನೇಕ ಸವಲತ್ತುಗಳು ಸಿಕ್ತು. ಅದರೊಳಗೆ ಇವತ್ತೇನು ನಮ್ಮ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಪಿ ಸುಜ್ಞಾನ ಮೂರ್ತಿ ಅವರು ಕುಳಿತಿದ್ದಾರೆ. ಇನ್ನೂ ಹಲವಾರು ಜನ ಮಾಜಿ ನಿಗಮದ ಅಧ್ಯಕ್ಷರುಗಳು ಕೂಡ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅಂತಹ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಆಗಿದ್ದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಯಿತು ಅಂತ ಹೇಳಲಿಕ್ಕೆ ಅಷ್ಟೇ ಸಂತೋಷ ಅನ್ನಿಸ್ತದೆ. ಅಷ್ಟೇ ಅಲ್ಲ,
ಅದರ ಜೊತೆಯಲ್ಲಿ ವಿಶ್ವಕರ್ಮ ಜಯಂತಿ ಮಹೋತ್ಸವವನ್ನು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರವೇ ನಮಗೆ ನೀಡಿತ್ತು ಅಂತ ಹೇಳಿದ್ದು ಅಷ್ಟೇ ಸಂತೋಷ ಅನ್ನಿಸ್ತದೆ. ಹಾಗೆ ಸಮಾಜದ ಸಂಘಟನೆಯ ಒಂದು ಪ್ರಭಾವದಿಂದ ಈ ಒಂದು ಯಾವ ಅಮರ ಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವವು ಕೂಡ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಬಹುಶಃ ನಾವು ಸಮ್ಮೇಳನವೆಲ್ಲ ಮಾಡ್ತಕ್ಕಂಥ ಸಮಯದಲ್ಲಿ ನಾವೇ ನಮ್ಮ ನಂಜುಂಡಿ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ವಿ. ನಮ್ಮಲ್ಲಿ ಸಾಕಷ್ಟು ಜನ ಶಿಲ್ಪಿಗಳು ಆಗಿ ಹೋಗಿದ್ದಾರೆ. ಇಡೀ ನಾಡಿನಾದ್ಯಂತ ನಮ್ಮ ಶಿಲ್ಪಗಳು ಕಂಗೊಳಿಸ್ತಾ ಇದ್ದಾವೆ. ಅಂತಹ ಶಿಲ್ಪಿಗಳಲ್ಲಿ ಮೇರು ಸದಸ್ಯರಾಗಿರ್ತಕ್ಕಂಥ ಅಮರ ಶಿಲ್ಪಿ ಜಕಣಾಚಾರ್ಯರನ್ನ ಸಮಾಜಕ್ಕೆ ಪರಿಚಯಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸಂಸ್ಮರಣೆ ಮಾಡ್ಲಿಕ್ಕಾಗ್ತದ. ಹಾಗಾಗಿ ಅಂತ ಅಮರ ಶಿಲ್ಪಿ ಜಕಣಾಚಾರ್ಯರು ಈ ಒಂದು ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಮೇರು ಸದೃಶರು. ಇವತ್ತು ದೇಶ ವಿದೇಶದಿಂದ ಇಲ್ಲಿಗೆ ಬರ್ತಾರೆ. ಇವತ್ತು ವಿಶ್ವಭಾರತಿಯ ನಮ್ಮ ಸಮಾಜಕ್ಕಾಗ್ಲಿ ಅಥವಾ ನಮ್ಮ ಮಠಮಾನ್ಯಗಳಿಗಾಗ್ಲಿ ಸ್ವಲ್ಪ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಅನುದಾನಗಳನ್ನ ಕೊಟ್ಟು ಈ ಹಿಂದುಳಿದ ಸಮಾಜಕ್ಕೆ ಪ್ರೋತ್ಸಾಹವನ್ನು ನೀಡಿದಾಗ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಸೇವೆಯನ್ನ ಮಾಡ್ತಕ್ಕಂಥ ಸಮಾಜಕ್ಕೂ ಸಿಗ್ತದೆ. ಸಮಾಜದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಠಗಳಿಗೂ ಕೂಡ ಅಂತ ಶಕ್ತಿ ಬರ್ತದೆ. ಅದನ್ನ ಈ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡಿದ್ದೇವೆ. ಅದು ಖಂಡಿತ ಸಿಗ್ತದೆ ಅಂತಕ್ಕಂಥ ಭರವಸೆಯಿಂದ ಇವತ್ತು ಈ ಮನವಿ ಪತ್ರವನ್ನ ನಮ್ಮ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಅವರಿಗೆ ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅಂತ ಭಾವಿ ಭವಿಷ್ಯವನ್ನ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ. ಜಕಣಾಚಾರ್ಯರಿಗೆ ಭವ್ಯವಾಗಿರ್ತಕ್ಕಂಥ ಇತಿಹಾಸದುದ್ದಕ್ಕೂ ಕೂಡ ಕೀರ್ತಿ ಬೆಳಗುತ್ತಾ ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದುವರೆಗೆ ಇಷ್ಟೊತ್ತು ಎಲ್ಲ ಆಸ್ತಿ ಅಂತ ನಿಮ್ಮೆಲ್ಲರಿಗೆ ದಯಾಮಯನಾಗಿರ್ತಕ್ಕಂಥ ವಿಶ್ವಕರ್ಮ ಸ್ವಾಮಿ ಸಕಲ ಸನ್ಮಾನಗಳನ್ನು ನೀಡಿ ಅಂತ ಪ್ರಾರ್ಥಿಸಿ ಆಚರಣೆ ಮಾಡಿ ಮಾತು ಶುಭ